केसीएन में आपका स्वागत है। मैं किंग हमीद।
ಬಹುದಿನಗಳ ಒಂದು ಪ್ರಯತ್ನದ ಫಲವಾಗಿ ಮೈಸೂರು ಮಹಾನಗರ ಪಾಲಿಕೆಯ 9 ವಲಯಗಳಲ್ಲಿ ಈಗಾಗಲೇ ಮೈಸೂರು ನಗರದ ವಲಯ ಕಚೇರಿ 1 ಮತ್ತು 3 ಅದಕ್ಕೆ ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಕೆಲಸ ಕಾರ್ಯಗಳಿಗೆ ಅನುಕೂಲ ಮಾಡುವಂಥದ್ದಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಮುಂದಾಗಿದೆ. ನನ್ನ ಕ್ಷೇತ್ರ ವ್ಯಾಪ್ತಿಯ ವಲಯ ಕಚೇರಿ 7, 8 ಮತ್ತು 9 3 ವಲಯ ಕಚೇರಿಗಳು ಬರುತ್ತೆ. ಇವತ್ತು ವಲಯ ಕಚೇರಿ 8ರ ಸಾರ್ವಜನಿಕರ ಅನುಕೂಲಕ್ಕಾಗಿ ವಲಯ ಕಚೇರಿಯ ನಿರ್ಮಾಣ ಮಾಡುವಂಥ ಕಾರ್ಯಕ್ಕೆ ಶುಭಾರಂಭವನ್ನು ಮಾಡಿದ್ದೇವೆ. ಇದು ಈಗಾಗಲೇ ಸರ್ಕಾರದ ಅನುಮೋದನೆಯನ್ನು ಪಡೆದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ CA ನಿವೇಶನವನ್ನು ಪಡ್ಕೊಂಡು 4.5 ಕೋಟಿ ವೆಚ್ಚದಲ್ಲಿ ಕಚೇರಿಯ ಸಂಕೀರ್ಣವನ್ನು ನಿರ್ಮಾಣ ಮಾಡುವಂಥದ್ದಕ್ಕೆ ಮುಂದಾಗಿದ್ದಾರೆ. ಇವತ್ತು ಇದರ ಶುಭ ಆರಂಭ ಮಾಡುವಂಥ ಕಾರ್ಯಕ್ಕೆ ಗುದ್ಲಿ ಪೂಜೆಯನ್ನು ನೆರವೇರಿಸಿರುವಂಥ ಸಂದರ್ಭದಲ್ಲಿ ಎಲ್ಲ ಈ ವ್ಯಾಪ್ತಿಯ ನಗರ ಪಾಲಿಕೆಯ ಮಾಜಿ ಸದಸ್ಯರುಗಳು, ನಗರ ಪಾಲಿಕೆ ಆಯುಕ್ತರು, ಅಧಿಕಾರಿ ವೃಂದದವರು ಭಾಗಿಯಾಗಿದ್ದಾರೆ. ಇನ್ನು ನನ್ನಲ್ಲಿ ವಲಯ ಕಚೇರಿ 7ಕ್ಕೆ ಈಗಾಗಲೇ ಮಂಜೂರಾತಿಯನ್ನು ದೊರಕಿದೆ. ಪ್ರಸ್ತುತ ಇರುವಂತಹ ಕಚೇರಿಯ ಸ್ಥಳದಲ್ಲೇ ಅದನ್ನು ನಾವು ಕಟ್ಟಡವನ್ನು ತೆರವುಗೊಳಿಸಿ ಅದೇ ಜಾಗದಲ್ಲಿ ಕಚೇರಿಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ವಲಯ ಕಚೇರಿ 9ಕ್ಕೂ ಕೂಡ ನಮಗೆ ಜಾಗ ದೊರಕಿದೆ. ವಿಶೇಷವಾಗಿ ಈ ಭಾಗದಲ್ಲಿ ಜನರಿಗೆ, ಸಾರ್ವಜನಿಕರಿಗೆ ಅವರ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುವಂಥದ್ದಕ್ಕೆ ವ್ಯವಸ್ಥಿತವಾದಂತಹ ಒಂದು ಸರ್ಕಾರಿ ಕಚೇರಿ ಈ ಭಾಗದಲ್ಲಿ ಬರ್ತಾ ಇರುವಂಥದ್ದಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅತ್ಯಂತ ಹರ್ಷವಾದಂತಹ ಒಂದು ಸನ್ನಿವೇಶ ಇದು. ಇದರಿಂದ ನನಗೆ ಖುಷಿ ತಂದಿದೆ. ಸಾರ್ವಜನಿಕರಿಗೆ ಇದರಿಂದ ಹೆಚ್ಚಿನ ಲಾಭ ಆಗಲಿ ಅಂತ ನಾನು ಶುಭ ಹಾರೈಸ್ತೇನೆ. ನೋಡಿ, 18 ತಿಂಗಳಲ್ಲಿ ಕಟ್ಟಡವನ್ನು ಕಟ್ಟಬೇಕು ಅಂತ ನಾವು ಕೊಟ್ಟಿದ್ದೇವೆ. ಆಗಲೇ ಇದರ ಮಣ್ಣು ಪರೀಕ್ಷೆ ಕೂಡ ಮಾಡಿದ್ದಾರೆ. ಇಲ್ಲಿ ತೀರಾ ನೀರಿರುವಂತಹ ಒಂದು ಪ್ರದೇಶ ಆಗಿರೋದ್ರಿಂದ ಅದನ್ನು ಆದಷ್ಟು ಬೇಗ ಒಂದು ವ್ಯವಸ್ಥಿತವಾದಂತಹ ಕಟ್ಟಡವನ್ನು ಕಟ್ಟುವಂಥದ್ದಕ್ಕೆ ಅದು ಮುಂದಾಗಿದೆ. ಇಲ್ಲ, ಅದಕ್ಕೆ ನೋಡಿ, ಸರ್ಕಾರಿ ಕಚೇರಿಗೆ ನಮಗೆ ಯಾವುದೇ ಹಣಕಾಸಿನ ಕೊರತೆ ಏನಿಲ್ಲ. ಸೊ ಹಾಗಾಗಿ ಈ ಕೆಲಸಕ್ಕೆ ತನ್ನದೇ ಆದಂತಹ ಸಂಪನ್ಮೂಲಗಳನ್ನ ಕೊಟ್ಟಿದ್ದು. ಇವತ್ತು ನಮ್ಮ ವಾರ್ಡ್ ನಂಬರ್ 34, 35, 36 ಆ ವ್ಯಾಪ್ತಿಯಲ್ಲಿ ಒಳಚರಂಡಿಯ ಏನು ಕೊಳವೆ ಮಾರ್ಗಗಳಿದೆ ಅದನ್ನು ಮಾಡುವಂಥದ್ದಕ್ಕೆ ಇವತ್ತು ಗುದ್ಲಿ ಪೂಜೆ ನೆರವೇರಿಸಲು ಇದಾದ್ಮೇಲೆ ಆ ಕಾರ್ಯಕ್ಕೆ ಹೋಗ್ತೀವಿ.